ಎಲ್ಲರ ಕಣ್ಣು ಇದರ ಬ್ಯಾರಲ್ ದೊಡ್ಡದೈತಿ ಇದು ಜಸ್ಟ್ ನೋಡೋಣ. ಮಳೆನ ಫೀಲ್ ಮಾಡ್ತೀರಾ ಸರ್? ಬರಲಿ ಬರಲಿ ಬರಲಿ. ಬಂಧುಗಳೇ, ಲೊಕೇಶನ್ ಬಂದುಬಿಟ್ಟು ಎಲ್ಲಿ ಅಂತ ಹೇಳಿದ್ರೆ ದಾವಣಗೆರೆ. ನೀವೇನಿದೆ ದಾವಣಗೆರೆಯ ಜಿಲ್ಲಾ ಪಂಚಾಯಿತಿ ಮುಂಭಾಗದ ರಸ್ತೆ ಲೋಕಿಕೆರೆ ಮಾರ್ಗ ಅಂತ ಬರುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ಮಾರ್ಗ ಅಂತಲೂ ಕರೀತಾರೆ. ರಾಮನಗರ ಏನಿದೆ ಆ ಕಡೆ ಹೋಗುವಂಥ ಮಾರ್ಗ. ಶಶಿ ಫ್ಯಾಕ್ಟ್ರಿ ಬರುತ್ತೆ. ಆ ಶಶಿ ಫ್ಯಾಕ್ಟ್ರಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ದಾವಣಗೆರೆ ಮಾರ್ಗವಾಗಿ ಬರೋರಿಗೆ ಬಲಗಡೆ ಈ ಪ್ಲೇಸ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ರೋಡ್ನ ಈ ಬಲಭಾಗದಲ್ಲಿ ಸಿಗುತ್ತೆ. ಹಾಗಾಗಿ ದಾವಣಗೆರೆ ಮಾರ್ಗವಾಗಿ ಬರೋರಿಗೆ ಈ ಮಾರ್ಗ ಸೂಕ್ತ. ಹೀಗೆ ಮತ್ತೆ ನೀವು ತುರ್ಚುಘಟ್ಟ ಬೆಳವನೂರು ಮಾರ್ಗ ಲೋಕಿಕೆರೆ ಕಡೆಯಿಂದ ಈ ಕಡೆ ಬರಬೇಕಪ್ಪ ಅಂತ ಹೇಳಿದ್ರೆ ಎಡಗಡೆ ಬರುತ್ತೆ ಇದು ಪ್ಲೇಸು. ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ, ನೀವು ಗೊಂದಲ ಮಾಡ್ಕೊಳ್ಳೋದು ಬೇಡ. ಬೇಕಾದಂತೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ, ಅದ್ರ ಜೊತೆ ಮಾತಾಡಿ ಅಡ್ರೆಸ್ ಇನ್ನೂ ಕನ್ಫರ್ಮ್ ಮಾಡ್ಕೋಬೋದು. ಓಕೆ ಬಂಧುಗಳೇ, ಬನ್ನಿ ಒಳಗೆ ನೋಡೋಣ ಎಷ್ಟು ಹಸುಗಳಿದ್ದಾವೆ, ಯಾವ್ಯಾವ ಜಾತಿ ಹಸುಗಳಿದ್ದಾವೆ, ಹೇಗೆ ಏನು ಅಂತ ಮಾಹಿತಿಯನ್ನು ಪಡ್ಕೊಳ್ಳೋಣ. ತಡ ಮಾಡೋದು ಬೇಡ. ವೆದರ್ ಚೆನ್ನಾಗಿದೆ, ಮಳೆ ಬೇರೆ ಹಿಡ್ಕೊಂಡಿರೋದು ನೋಡ್ತಾ ಇದ್ದೀನಿ. ಒಳಗೆ ಮಾಹಿತಿ ಪಡೆಯೋಣ. ರೆಡಿ ಇದ್ದಾವೆ ಅನಿಸುತ್ತೆ ಹಸುಗಳನ್ನು, ಕೇಳೋಣ ಬನ್ನಿ. ನೋಡಿಲ್ಲ ಯಾಕಂದರೆ ಅದಕ್ಕೆ ಆರ್ಡ್ರ್ ಐತಣ್ಣ, ನೀನು ಹಿಂಗಂಜಲ್ಲ ಅದಕ್ಕೆ ನಾನು ಸುಮ್ಕಾಗಿ ಬರ್ತಾ ಇದಾರಲ್ಲಿ ಹೆವಿ ಆರ್ಡರ್. ನಿನ್ನೆ ಕರ ಹಾಕಿಲ್ಲ, ಈಗ ಹಾಕ್ಯಾರ ಎಣ್ಗಾರ ಮಾಂಸ ಎಲ್ಲ ಕೊಟ್ಟು ಎಲ್ಲ ಮಾಂಸ ಬಂದೋಳು. ಇದು ಕಿರುಗಾಲು ಜರ್ಸಿ ಆದರೂ ಹಾಲಿನ ಅಡರು ಒಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಲೈಟಾಗಿ ಕಾಣ ಸುಮ್ಮನೆ ಒಂದು ನಿಮಿಷ ಕೂಡ ನರಗಳ ಹಾಲಿನ ನರಗಳು ನೋಡ್ತಾ ಇದ್ವಿ. ಕಿರುಗಾಲು ಕರು ಹಾಕಿದೆ. ಹೆಣ್ಗರು ಗಂಡುಗರು ಹೆಣ್ಗರು ಹಾಕಿದೆಯಲ್ಲ, ಜರ್ಸಿ ಇದೆ. ಈಗ ಸ್ಟಾರ್ಟ್ ಮಾಡೋಣ ಅಣ್ಣ, ಸ್ಟಾರ್ಟ್ ಮಾಡೋಣ. ಇದು ಎಷ್ಟನೇ ಸೂಲಿಂದ ಹಂಗೆ ಸ್ವಲ್ಪ ಹೇಳ್ಬಿಡೋದು, ಚೆನ್ನಾಗೈತಿ ಅದು. ಇದು ಈ ಕರ ಹಾಕಿದ್ರೆ ಎರಡನೇದು ಅಂತ ಹೇಳ್ಯಾರ ಅವ್ರು. ಓಕೆ, ಅಷ್ಟೇ ಹೇಳ್ಬೋದು. ಕರು ಹಾಕಿದೆಯಲ್ಲ, ಹಾಕಿದ ಕರ ಕರು ಗಂಡ ಹೆಣ್ಣದು ಹೆಣ್ಗರ ಬಿದ್ದೈತಲ್ಲ, ಸಾಯಿವಲ್ ಬಿದ್ದೈತ. ಜಾಸ್ತಿ ಕಿರುಗಾಲು ಜಾಸ್ತಿ. ಒಂದೊಳ್ಳೆ ಇದು ಸ್ಟಾರ್ಟಿಂಗ್ ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಒಂದು ಜಾಸ್ತಿ ತೊಗೊಳ್ತಾ ಇದೆ. ಲೆಂತ್ ಇರುವಂಥ ಬಿಲ್ಡು ಕಿರುಗಾಲಲ್ಲಿ ಇರ್ತಕ್ಕಂಥದ್ದು. ಲೊಕೇಶನ್ನು ಚೇಂಜ್ ಆಗಿದೆ. ನಿಮಗೆ ಶಶಿ ಫ್ಯಾಕ್ಟ್ರಿ ಅಂತ ಇದೆ ನಮ್ಮ ದಾವಣಗೆರೆಯಲ್ಲಿ, ಲೋಕಿಕೆರೆ ರಸ್ತೆ ಅದು. ಆ್ಯಕ್ಚುಲಿ ಶಶಿ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಅಲ್ಲಿಂದ 1 ಕಿಲೋಮೀಟರ್ ದೂರಕ್ಕೆ ಬಂದರೆ, ದಾವಣಗೆರೆಯಿಂದ ಬಂದರೆ ನಿಮಗೆ ಬಲಕ್ಕೆ ಹಸುಗಳು ಕಟ್ಟಿರೋದು ಕಾಣುತ್ತೆ. ಒಂದು ಹಳೆಯ ಡೈರಿ ಫಾರ್ಮಲ್ಲಿ, ಆ ಫಾರ್ಮಲ್ಲಿ ಇರ್ತಕ್ಕಂಥ ಹಸುಗಳು ಇವೆಲ್ಲವೂ ಕೂಡ ಸೇಲ್ಗಿರುವಂಥದ್ದು, ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥ ಹಸುಗಳು ಇವೆಲ್ಲ. ಹಿಂದೆ ನಿಮಗೆ ತೋರಿಸ್ತೀನಿ ವ್ಯೂ. ಜರ್ಸಿ ನೋಡ್ತಾ ಇದ್ರಿ, ಇವ್ರು ಏನೇನು ರೇಟ್ ಹೇಳ್ತಾರೆ ಏನು ಅನ್ನೋಂಥದ್ದು ನನಗೆ ಕೇಳಲೇಬೇಕದು. ಮಾಡ್ತಾ ಇದ್ರಿ ಈ ಥರ ಒಂದು ಗೋಡನ್ ಹಿಂದೆ ಕಾಣ್ತಾ ಇದೆಯಲ್ಲ, ಈ ಥರ ಒಂದು ಗೋಡನ್ ಇದೆ. ಲೊಕೇಶನ್ ಇದನ್ನು ನೋಡ್ಕೊಳ್ಬೋದು. ಯಾಕಂದರೆ ಅದು ಮಾತಾಡ್ತಾ ಇದ್ವಿ ಏನೋ ಗ್ಯಾರಂಟಿ ವಿಚಾರ. ಹಸುಗಳನ್ನು ತಗೊಳ್ಳುವಾಗ ನೀವೇನು ಗ್ಯಾರಂಟಿ ಕೊಡ್ತೀರಿ ಸರ್? ನಾವು ಗ್ಯಾರಂಟಿ ಏನು ಕೊಡಲ್ಲ. ಹಸುಗಳು ನಾವು ವ್ಯಾಪಾರ ಮಾಡ್ಕೊಂಡು ತಗೊಂಡ ರೈತರು 4 ಮಲೆ ದಾರಿ ತೋರಿಸ್ತೀವಿ. 8 ಹಲ್ಲು ಸೌಕರ. ಓಕೆ, ಗಬ್ಬದವು ಹಲ್ಲು ಗಬ್ಬದಲ್ಲು ಮಲೆದಾರಿ ಚೆಕ್ ಮಾಡ್ಕೊಳ್ಬೇಕಿಲ್ಲ, ಅವರೇ ಚೆಕ್ ಮಾಡ್ಕೊಂಡು ನೋಡ್ಲಿ ಮಲೆದಾರಿ ಕರೆಕ್ಟ್ ಅದಾವ ಅಂದ್ರೆ ಒಯ್ಲಿ. 8 ಹಲ್ಲು ಅಷ್ಟೇ. ಅದು ಬಿಟ್ರೆ ಹಾಲು ಇಷ್ಟು ಬರ್ತವೆ, ಇದು ಇಷ್ಟು ಬರ್ತಾವ ಅಂತ ಇಲ್ಲ. ನೀವು ಮೇಸ್ ಹೆಂಗ್ ಮೇಯಿಸ್ತಾರ ಹಂಗೆ ಬರ್ತಾವೆ. ಸರಿ, ಅದ್ರ ಮೇಲೆ ನಾವು ಗ್ಯಾರಂಟಿ ಇಲ್ಲ. ಆಯಿತು. ಈಗ ಪ್ಲೇಸ್ ಚೇಂಜ್ ಆಗೈತಿ, ಇಂಡಸ್ಟ್ರಿಯಲ್ ಏರಿಯಾ ದಾವಣಗೆರೆ. ನಾವು ಶಶಿ ಫ್ಯಾಕ್ಟ್ರಿಯಿಂದ ಮುಂದೆ ಬಂದರೆ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹಿಂಗೆ ದಾವಣಗೆರೆ ಕಡೆಯಿಂದ ಬಂದರೆ ಬಲಗಡೆ ಇದೇ ಸೀನ್ ಕಾಣುತ್ತೆ. ನೀವು ನೋಡ್ತಾ ಇದ್ದೀರಿ, ಆಗಲೇ ಹೇಳಿದೆ, ನಿಮ್ಗೆ ನೆನಪು ಮಾಡಿದೆ. ಇದೇ ಥರ 4 ಹಸುಗಳು, ಅಥವಾ ಇಲ್ಲಿಲ್ಲ ಅಂದರೆ ಇಲ್ಲಿ ಗೋಡಮ್ ಇದೆ ನೋಡ್ತಾ ಇದ್ದೀರಲ್ಲ, ಹಸು ಕಟ್ಟುವಂಥದ್ದು ಹಳೇ ಡೈರಿ ಫಾರಮ್ದು. ಇಲ್ಲಿ ಗಣೇಶನ ಒಂದು ಡಿಸೈನಿಂಗ್ ಇದೆಯಲ್ಲ, ಈ ಥರ ಒಂದು ಗೋಡಮ್ ಕಾಣುತ್ತೆ, ನೀವು ನೋಡ್ಬೋದು. ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡಿ ನೋಡೋಣ. ಇದೇ ಥರ ಹಸುಗಳು ಇನ್ನಿರುವಂಥದ್ದು ಎಷ್ಟಿದಾವೆ ಅಣ್ಣ? ಅಣ್ಣ ಈಗ ನಮ್ಮ ಹತ್ರ ಇಲ್ಲಿ 18 ಇದಾವೆ. 18 ಇದಾವೆ. ಅಲ್ಲಿ ಮನೆಗೆ ಒಂದು 5 ಬಿಡ್ರಿ 19 ಲೆಕ್ಕ 3 ಕೊಟ್ಟಿದ್ವಿ, ಸೇಲ್ ಆಗಿದಾವೆ. ನಿನ್ನೆ 3 ಗಂಟೆ ಬಂದು ಇಳಿದಾವೆ ಈಗ. ಸರಿ ಅಣ್ಣ, ಸರಿ. ಈಗ ಎಷ್ಟಿದಾವೆ ಒಂದು ಚೆನ್ನಾಗಿರುವಂಥ ಆಗಲಿ, ಇದು ಯಾವುದು ನಿಮ್ಗೆ ತೋರಿಸುವಂಥದ್ದು ನಾನು ರೆಕಾರ್ಡ್ ಮಾಡ್ಕೊತೀನಿ, ತೋರಿಸ್ಬಿಡ್ರಿ ಸಾಕು. ಬಂದುಗಳೇ ನೋಡ್ತಾ ಇದ್ದೀರಿ, ಇವತ್ತು ಶನಿವಾರ ಮುಂಜಾನೆ ಬಂದಿರ್ತಕ್ಕಂಥ, ಅಂದರೆ ನೆನ್ನೆ ಬಂದಿದೆ, ಅವರು ಸೇಲ್ ಆಗ್ತದೆ. ನಾನು ಇವತ್ತು ಅವ್ರ ಹತ್ರ ಬಂದು ಮಾಹಿತಿಯನ್ನು ತೊಗೊಳ್ತಾ ಇದೆ. HF ಅಲ್ಲಿ ಇದೆ ಇನ್ನೊಂದು, ಹಿಂಗೆ ಹಿಡ್ಕೊಂಬಿಡ. ಮುಂದೆ ಬೈಕ್ಗಳಿದ್ದಾವೆ. HF ಕಂಟ್ರಿ ಕ್ರಾಸಲ್ಲಿದೆ. ಒಂದು 2 ಬಾಕ್ಸ್ ಫಿಲ್ ಆಗಿರೋದು ಆಲ್ಮೋಸ್ಟ್ ಗಬ್ಬದ ಹಸುಗಳು ಅಂದೆ. ಅಣ್ಣ ಇದು ಗಬ್ಬದ ಅಲ್ವಾ? ಎಲ್ಲ ಆಲ್ಮೋಸ್ಟ್ ಗಬ್ಬದ ಹಸುಗಳೇ ಇರುವಂಥದ್ದು.
ಒಂದು ನಿಮಿಷ ನಿಂತ್ಕೊಳ್ಳಿ, ಜಾಸ್ತಿ ಬೇಡ, ಹಸು ನೋಡ್ಬೇಡ ಅಷ್ಟೇ, ನಡಿಗೆ ನೋಡ್ಕೊಂಡ್ವಲ್ಲ ಹಿಂಗೆ ಏನು ಶೋ ಮಾಡ್ತಿದ್ದಾರೆ ಅವರು. ಲೋಕಣ್ಣವರು, ಲೋಕೇಶಪ್ಪ ಅಂತಲೂ ಕರೀತಾರೆ, ತುಂಬ ಫೇಮಸ್ ಇದೆ, ಸುಮಾರು ವರ್ಷದಿಂದನೂ ಇದೇ ಬಿಸ್ನೆಸ್ಸಲ್ಲಿ ಇರ್ತಾರೆ. ಅಣ್ಣ ಎಷ್ಟನೇ ಸೂಲು ಹಲ್ಲು ಇಳಿಯೋಕ್ಕೆ ಎಷ್ಟು ದಿನ ಬೇಕು? ಇದು ಎರಡನೇ ಕರು ಅಂತ ಹೇಳಿದ್ದಾರೆ. ಹಾಂ, ಕರು ಹಾಕೋಕ್ಕೆ ಇನ್ನು 15 ದಿವಸ ಟೈಮ್ ಇದೆ. ಒಂದು 15 ದಿವಸ ಬೇಕು ಅವ್ರು ಹೇಳಿದ್ದಾರೆ. ಒಂದು ದಿವಸ ಹೆಚ್ಚಿಗೆ ಹಾಕ್ಬೋದು, ಗಬ್ಬ ಇದೆ. ಹಾಂ, ಆಗಲಿ, ಅವತ್ತು ಲೋಡ್ ಇದೆ, ಮೋಸ್ಟ್ಲಿ ಇಳಿಯೋಕ್ಕೆ ತೊಗೊಳ್ತಾ ಟೈಮ್ ಅಥವಾ ದೂರ ಹೋದರೆ ಬೇಗನೆ ಆಗ್ಬೋದು, ಇಳಿಬೋದು. ಅಡರ್ ಕಂಪ್ಯಾಕ್ಟ್ ಅವ್ರು ಹೇಳಿದರೆ ಮೊದಲು ಯಾವ ವಿಚಾರ ಅಂದರೆ ನೇರವಾಗಿ ಬಂದರೆ ಸೂಕ್ತ ಅನ್ನುವಂಥ ಮಾತಿದೆ. ನೇರವಾಗಿ ನಾವು ಮಲಿದಾರಿ ಅದೆಲ್ಲ ಹೇಳಿದ್ವಲ್ಲ, ಅದೇ ಆ ಥರ ಮಲಿದಾರಿ 4 ಮಲಿದಾರಿ ತೋರಿಸ್ತೀವಿ, 8 ಅಲ್ಲಿ ತೋರಿಸ್ತೀವಿ. ಅಣ್ಣ ಈಗ ರೇಟಿಂದ ಹೆಂಗೆ ಮಾತಾಡ್ತೀರಿ? ರೇಟ್ ನಮ್ಮ ಹತ್ರ ಈಗ ಹಸು ಬಂದ್ರು ಹಂಗಿರ್ಬೇಕು. 70 ರಿಂದ 130 ಮಟ ಅದಾವ. ಈಗ 19 ಹಸು, 19 ಹಸು. ಅದರಲ್ಲಿ ಯಾವ 70 ರಿಂದ 130 ಮಟ ಇದಾವೆ. ಎಲ್ಲ ಹಸು ನೀವು ಬಂದು ನೋಡ್ಕೊಂಡಾಗ ಒಂದೊಂದು ಹಸುಗೆ ಅಷ್ಟೇ. ಓಕೆ, ಸರಿ, ಆಯ್ತಣ್ಣ, ಆಯಿತು. ಒಂದು ಹೇಳಿದಂತೆ ಇನ್ನು ಉಳಿದಂತೆ ವ್ಯಾಪಾರ ಏನೇ ಇದ್ರೂ ಅವ್ರ ಜೊತೆನೇ ಇರುತ್ತೆ. ಯಾವುದೇ ವ್ಯತ್ಯಾಸ, ಬೆಲೆ ಇನ್ನೇನೇ ಆಗಿರ್ಬೋದು, ವ್ಯತ್ಯಾಸ ಆದರೂ ಅದಕ್ಕೆ ನಮ್ಮ ಚಾನಲ್ ಆಗಿರಲಿ ವೈಯಕ್ತಿಕ ಜವಾಬ್ದಾರಿ ಹೊಂದಿರೋದಿಲ್ಲ. ಅದಕ್ಕೆ ನಿಮ್ಮ ಒಂದು ಜವಾಬ್ದಾರಿ, ಇದು ವೈಯಕ್ತಿಕ ಜವಾಬ್ದಾರಿ ಆಗಿರುತ್ತೆ. ನೋಡೋಣ, ಒಂದು ಜರ್ಮನ್ ಸ್ನೋ ಬ್ರೀಡ್ ಇದೆ, ಮೇಲೆ ಬಣ್ಣ ಹಚ್ಕೊಂಡು ತುಂಬಿಸ್ತಂತ. ಅಡರ್ ಕಂಪ್ಯಾಕ್ಟ್ ಹೇಗಿದೆ, ಇಲ್ಲಿ ನೋಡಿರ್ತಕ್ಕಂಥ ಹಸುಗಳ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಅಡರ್ ಕಂಪ್ಯಾಕ್ಟ್ ಇರ್ತಕ್ಕಂಥದ್ದು ಮೋಸ್ಟ್ಲಿ ಯಂಗ್ ಬ್ರೀಡ್ ಆಗಿ ಕಾಣ್ತಾ ಇದೆ. ಅಣ್ಣ ತಡೀರಿ, ಎಸ್ ಅಣ್ಣ, ಎಷ್ಟನೇ ಸೂಲಿಂದು ಲೋಕಣ? ಇದು ಕರ ಹಾಕಿದ್ರೆ 2ನೇ ಸೂಲು ಅಂತ ಹೇಳಿದಾರೆ ಅವರು. ನಾವು 2ನೇ ಸೂಲು ಅಂತ ನಂಬಿಕೆ ಮೇಲೆ ತಂದಿವಿ. ತಗೊಂಡಿದ್ದೀರಿ. ಗಬ್ಬ ಇದೆ, ಗಬ್ಬ ಇದೆ, ಲೋಡ್. ಇದು ಇಳಿಯಕ್ಕೆ ಬೇಕು 15 ದಿವಸ 20 ದಿವಸ ಅಂತ ಹೇಳಿದ್ದಾರೆ. ಇಲ್ಲ, ಟೈಮ್ ಇದ್ರೆ ಒಳ್ಳೇದು, ಯಾಕಂದರೆ ಅವ್ರ ಕೊಟ್ಟಿಗೆಗೆ ಹೋಗಿ ಸೆಟ್ ಆಗಿ ಮೇವು ಹೋಗಿ ನೋಡ್ಕೊಳ್ಳೋದಷ್ಟೇ ಇದಾಗುತ್ತೆ. ಒಂದು ಲೆಂತ್ ಇದೆ ಬ್ರೀಡು, ವೈಟ್ ಸ್ನೋದಲ್ಲಿರುವಂಥದ್ದು, ಬ್ಲ್ಯಾಕ್ ಸ್ಪಾಟ್ ಕಡಿಮೆ ಇದೆ. ಹಸುವಿನ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸೂಕ್ತ ನೀವಿದ್ದರೆ, ನೇರವಾಗಿದ್ದರೆ ಆರಾಮದಲ್ಲಿ ಹೇಳಿದ್ದೀನಿ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಇದು. ಹಾಗೂ ವ್ಯವಹಾರದಲ್ಲೂ ಕೂಡ ನಿಮ್ಮ ಮಾತಾಡಲಿಕ್ಕೆ ಹೆಚ್ಚು ಕಡಿಮೆ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ, ಅಡ್ಡಿಲ್ಲ. ಸರಿ ಅಣ್ಣ, ಸರಿ, ಲೊಕೇಶನ್ ಕೊಟ್ಬಿಡಿ, ಕಟ್ಟಲಿ ಅಣ್ಣ. ಪೂರ್ತಿ ಹಸು ಈ ಥರ ನೋಡಿದ್ರೆ ಅನಿಸುತ್ತೆ. ಓಕೆ, ಫುಲ್ ಬ್ಲ್ಯಾಕ್ ಸ್ಪಾಟು, ಹೆವಿ ಅಡರು, ಬ್ಯಾರೆಲ್ ದೊಡ್ಡದಾಗಿರ್ತಕ್ಕಂಥ ಹಸು ಇದು. ಅಡರ್ ಪ್ಯಾಕ್ಟ್ ಲೂಸ್ ಇದೆ, ಅಡರು ಫಿಲ್ ಆಗಬೇಕು ಅಂದರೆ ಇದು ಕೂಡ 15-20 ದಿವಸ ಹೋಗುತ್ತೆ ಅನಿಸುತ್ತೆ ನನಗೆ. ಅಣ್ಣ ಇದು ನನಗೆ ಅನಿಸುತ್ತೆ 15-20 ದಿವಸದ ಬೇರೆ ಹೋಗೋದು ಬೇಕೇ ಬೇಕು. ಲೋಡ್ ಆದಷ್ಟು ದೊಡ್ಡದಾಗುತ್ತೆ ಅಡರು ಅಂತ. ರಿಸೀವ್ ಮಾಡಿ ಅಡ್ರೆಸ್ ಹೇಳ್ಬಿಡಿ, ಫೋನ್ ಬಂದರೆ. ಓಕೆ, ಹೆವಿ ಬ್ಯಾರಲ್ ಇದೆಯಪ್ಪ, ಇದು ಲೋಡ್ ಇರೋಂಥದ್ದು ಹಸುನೇ. ಇದು ನರಗಳಲ್ಲಿ ಸೂಕ್ಷ್ಮತೆ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಸೆಕೆಂಡ್ ಥರ್ಡ್ ಲ್ಯಾಕ್ಟೇಷನ್ ಬ್ರೀಡ್ಗಳೇ ಇದ್ದಾವೆ. ಓಕೆ ಅಣ್ಣ, ಓಕೆ, ನಿಲ್ಲಿ ಒಂದು ನಿಮಿಷ. ಓಕೆ ಅಣ್ಣ, ಜಾಸ್ತಿ ದೂರ ಹೋಗೋದು ಬಿಡ, ನಡಿಗೆ ನೋಡಿದ್ರೆ ಆಯಿತು. ಲೂಸ್ ಫಿಲ್ ಇದೆ, ಸಾದಿ ಅನಿಸುತ್ತೆ ನನಗೆ. ಹೇಗೆ ಸಾದಿ ಅನಿಸುತ್ತೆ ಅಣ್ಣ? ಓಕೆ ಅಣ್ಣ, ಸಾದಿ ಅನ್ನೋದು ತೋರಿಸ್ಬೇಕಲ್ಲ. ಅದೇ 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 ಈಗ ಯಾಕಂದರೆ ಒಂದು ನೋಡಿದ್ರು ನಮಗೂ ಒಂದು ಭರವಸೆ ಇರುತ್ತೆ ಅಣ್ಣ. ಸ್ಮೂತ್ ಇದ್ರೆ ಅಡ್ಡಿಲ್ಲ, ಸ್ಕಿನ್ ಗಿನ್ನೆಲ್ಲ ಸ್ಮೂತ್ ಇದ್ದಾರೆ. ತಗೊಳ್ಳೋರು ಕೂಡ ಹೇಳಬೇಕು, ನೋಡ್ತಾ ಇರ್ತಾರೆ ಹೌದು ಮಾತಾಡೋಕ್ಕೆ. ಸಾಯಿವಾಲು ಬೈಕ್ಗಳು ಸ್ವಲ್ಪ ಕ್ರಾಸ್ ಮಾಡಿಬಿಟ್ರೆ. ಹಾಂ, ಲೋಕಣ ಇದು ಎಷ್ಟನೇ ಸೂಲಿಂದ ಬರ್ರಿ ಹತ್ರ ನನಗೆ. ಎರಡನೇದಾದ ಸಾಯಿವಾಲಲ್ಲಿ ಇತ್ತಲ್ಲ, ಸಾಯಿವಾಲ ಐತೆ. ಕರ ಹಾಕಿಲ್ಲ, ಎರಡನೇ ಕರು. ಇನ್ನು 15 ದಿವಸ ಟೈಮ್ ಐತೆ, ಬೇಡ 20 ದಿವಸ ಅಂದರೂ ಅನ್ಬೋದು, ಆಗ್ಬೋದು. ತೊಂದರೆ ಇಲ್ಲ. ತೊಂದರೆ ಇಲ್ಲ ಅಣ್ಣ, ಹಂಗಿದ್ರೆ ಅಡ್ಡಿಲ್ಲ. ಇದಕ್ಕೆ ನಂಗೆ ಟೈಮ್ ತೊಗೊಂಡು ಒಳ್ಳೇದು ಅಂತ. ಕನಿಷ್ಠ 20 ದಿವಸ ಆಗ್ಬೋದು, 15-20 ದಿವಸ ಟೈಮ್ ಇದ್ದರೆ ಒಳ್ಳೇದು. 20 ದಿವಸ ಹೋಗುತ್ತಲ್ಲ, ಬೇಕು ಹಂಗಿದ್ರೆ. ಯಾಕಂದರೆ ಕೊಟ್ಟಿಗೆಗೆ ಹೋಗಿ ಅವ್ರಿಗೆ ಮೇವು ನೀರಿಗೆ ಸೆಟ್ ಆಗಿಬಿಟ್ರೆ ನಿಮ್ಮ ಹಸು ಆದಂಗೆ ಆಗ್ಬಿಡ್ಬೇಕದು. ಸರಿ ಸರಿ, ಓಕೆ, ತಿರ್ಸ್ಕೊಡಿ, ಕಟ್ಬಿಡಿ. ಇದು ಐತೆ, ನೀನು ಹೇಳಿದ್ರೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ ನಿಮಗೆ. 70ರಿಂದ 130 ತನಕ ಇದೆ ಅಂಥೇಳಿ. ಓಕೆ, ದೊಡ್ಡದಿದೆ ಅಲ್ಲ ಬಾಡಿ ಇದು.
ನಿಧಾನಪ್ಪ, ಹೆವಿ ಬ್ರೀಡ್ ಇದು. ಅಣ್ಣ ನಿಂತ್ಕೊಂಬಿಡು, ಬಿಟ್ಟರೆ ಹೋಗ್ಬಿಡ್ತೈತೆ ನಿನ್ನ ಜೊತೆ ನಿಂತ ಹೇಳಿ ಸಾಕು. ಸಾಮಾನ್ಯ ತಡೆ ಮಾಡಲ್ಲ ಕಣ್ರಿ ಇದು. ಹಾಂ ಹಾಂ, ತಡೆ ಇನ್ನೂ ಐತೆ, ನನಗೆ ತೋರಿಸ್ರಿ ಅಣ್ಣ ಸ್ವಲ್ಪ. ಬೈಕ್ಗಳು ಇದ್ದಾವೆ, ಹುಷಾರು. ನೆಕ್ಸ್ಟು ಬಂದಾಗ ಸ್ವಲ್ಪ ಬೈಕ್ ಆ ಕಡೆನೇ ಹೊರಗಡೆ ಹಾಕ್ಬಿಡ್ರಿ. ಬಂದಾರ ಸರ್ ನೋಡಕ್ಕೆ, ನೋಡ್ರಿ ಇದೆಲ್ಲ ಭಾಳ ಭಾಳ ತೊಡೆ ಮಾಡ್ತತೆ, ಭಾಳ ಅಲ್ಲಿ ಹೇಳಿದಾರೆ ಸರ್, ನಾವು ಹೇಳಲ್ಲ. ಆಯ್ತು ಆಯ್ತು, ಯಾಕಂದ್ರೆ ರೈತರಿಗೆ ಗೊತ್ತಲ್ಲ, ನಮ್ಗೇನು ಗೊತ್ತಿಲ್ಲ. ಅಲ್ಲ ಅದು ಸತ್ಯ ಅಣ್ಣ, ಯಾಕಂದ್ರೆ ಹೇಳ್ಬಾರ್ದು ಅಂದಾಜು ಎಲ್ಲ. ಹೇಳಲ್ಲ ನಾವು, ನಾಲ್ಕು ದಾರಿ ತೋರ್ಸೋದಷ್ಟೇ. ಬರ್ರಿ ಬರ್ರಿ, ತಿಳಿಸ್ಕೊಡ್ರಿ ತಿಳಿಸ್ಕೊಡ್ರಿ. ಇನ್ನು ನಿನ್ನೆ ಸಾಯಂಕಾಲ ಬಂದ ಹೊಸ ಮೈ ತೊಳೆದಲ್ಲ ಏನಲ್ಲ ನೋಡ್ರಿ, ನಿಮಗೆ ಗೊತ್ತಾಗ. ಅದೇ ಅದೇ, ಅಲ್ಲಿ ಕಾಲು ತುಳಸಿ ಜನ. ನೀವು ಹುಷಾರಪ್ಪ. ಎಷ್ಟು ಎರಡನೇದಲ್ಲಣ್ಣ ಸೂಲದು? ಹೌದು, ನಾವು ಅವ್ರು ಎಳ್ನೇದು ಅಂದರೆ ನಾವು ಎಳ್ನೇದೇ ಇರ್ಬೋದು. ಇನ್ನು ಹಳ್ಳಿ ಆಗಿಲ್ಲ ಅದನ್ನ. ಹಾಂ ಹಾಂ ಹಾಂ, ಇನ್ನು ಒಂದು 2 ದಿವಸ ನಮ್ಮ ಹತ್ರ ಹೋಗ್ಬೇಕಲ್ಲ, ರೆಸ್ಟ್ ತಗೋಬೇಕು ಅದನ್ನ. ಬಂದ್ ಮಾಡ್ಕೊಂಡು ಬರ್ತೀವಿ. ರೆಸ್ಟ್ ಮಾಡೋದು, ನರ ಹಂಗೆ ಸ್ವಲ್ಪ ನೋಡಿ, ಸೈಜ್ ನರ. ತೋರಿಸ್ಬಿಡ್ರಿ. ಹಾಂ ಹಾಂ, ಕೂತಾರ ಕಣ ಜೊತೆ. ನೋಡಿ ಸರ್, ಏನು ಮಾಡಲ್ಲ ನೋಡ್ರಿ, ಏನು ಮಾಡಲ್ಲ. ಹೌದಾ? ನೋಡಿ ನರ ಅನ್ನಲ್ಲ ನೋಡ್ರಿ, ನಿಮಗೆ ಗೊತ್ತಿರುತ್ತೆ, ರೈತರಿಗೂ ನಮಗೆಲ್ಲ ಗೊತ್ತಿರ್ತದೆ. ನಿಮಗೆ ನೋಡಿ, ನಾವು ಹಾಲು ಬರ್ತದಂತ ತಂದಿರ್ತೀವಿ. ನೋಡಿ ಹೇಗೆ ಥರ ಐತೆ ನೋಡಿರಿ, ಮಿಲ್ಕ್ ರೂಟಿಂಗ್ ಇದು ಒಳ್ಳೇದು. ಹೊಸ ಚೆನ್ನಾಗಿ ಬಂದರೆ ತೊಗೊಳೋರಿಗೆ ಒಳ್ಳೇದು, ಕೊಡೋರಿಗೆ ಒಳ್ಳೇದೆ. ಹೌದಾ ಹೌದಾ. ನಮ್ಮ ಜೊತೆ ಇನ್ನೊಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ, ನೋಡಿದಿರಿ, ನಮ್ಮ ಅಣ್ಣಪ್ಪಣ್ಣ, ಫೇಮಸ್ APMC ಅಣ್ಣಪ್ಪಣ್ಣವರು. ಸರಿ, ಭಂಡಾರದ ಒಡೆಯನ ಜೊತೆನೇ ಇರ್ತಾರೆ ಯಾವಾಗಲೂ. ಜರ್ಸಿ ಟಾಪ್ ಆಗಿ ಹಿಡ್ಕೊಂಡಿದ್ದಾರೆ. ನಮಗೆ ತಿರುಗಲಿ. ಹಾಂ, ರಾಕೇಶ್ ಅವ್ರ ಮಗ ಗೊತ್ತಿದೆ ಆಲ್ಮೋಸ್ಟು. ಮೊನ್ನೆ ಒಳ್ಳೆ ಗಿರ್ ತಂದಿದ್ರು, 4 ಹಸುಗಳು ಕೊಟ್ಟಿದ್ದಾರೆ. ಇದು ಎರಡನೇದು ಬರುತ್ತಲ್ಲ, ಇದು ಲ್ಯಾಕ್ಟೇಷನ್ ಇದು. ಅದ್ರ ಲೂಸ್ ಐತಿ. ಎಷ್ಟು ಅಣ್ಣಪ್ಪಣ ಎಷ್ಟು ದಿನ ಹೋಗ್ಬೋದು ನೀವು ಹೇಳ್ರಿ ನೋಡೋಣ? 15-20 ದಿವಸ ಹೋಗ್ಬೋದಲ್ಲ? ಒಂದು ವೇಳೆ ಇದು ಹಸು ನೋಡ್ತಾ ಇದ್ದೀವಿ, ಜರ್ಸಿನೇ ಇದು. ಮೋಸ್ಟ್ಲಿ ಜಾತಿಯಲ್ಲಿದೆ, ಪಂಜಾಬಿ ಸೈಡ್ ಏನು ಬರ್ತವೆ, ಹರಿಯಾಣ ಸೈಡ್ ಜರ್ಸಿಗಳು ಅದೇ ಥರ ಇರುವಂಥ ಜರ್ಸಿ. ಅಡರ್ ಫಿಲ್ ಆಗಿಲ್ಲ. ಅಣ್ಣಪ್ಪನ ಕೈಗೆ ಏನಿದೆ, ನಮ್ಮ ದಾವಣಗೆರೆ ಸೌಕರ್ಯದ ಕೈಯಲ್ಲಿ. ಸೌಕರ್ಯ ಹೆಂಗಿದೆ ನೋಡಿದ್ರೆ ಹಸು ಚೆನ್ನಾಗಿದೆ ಅನ್ಸುತ್ತಾ? ನೀವು ಹೇಳಿ ಕರೆಕ್ಟಾಗಿ. ತುಂಬ ಹಾಂ, ಒಂದು 8-9 ಲೀಟರ್ ಹಾಲು ಬರುತ್ತೆ, ಬರ್ಬೋದಲ್ಲ? ಗೆಸ್ ಮಾಡ್ಬೋದು ಅಷ್ಟಕ್ಕೆ. ಅಡರ್ ಕಂಪ್ಯಾಕ್ಟ್, ಅದ್ರ ಮೇಲೆ ಇನ್ನೂ ಜಾತಿ ಮಿಕ್ಸ್ ಐತಲ್ಲ ಸ್ವಲ್ಪ. HF ಅಲ್ಲೂ ಕೂಡ ಬೋಡಿ ಇದೆ. ಫಾರಮ್ಗೆ ಶೋ ಪೀಸಾಗಿ ಇಟ್ಕೊಳ್ಬೋದು. ಕರಿಗೊರ್ಸೆ ಇನ್ನೂ ಟೈಮ್ ಐತೆ ಸರ್, ಟೈಮ್ ಇದೆ. ಆಮೇಲೆ ಇದು ಭಾಳ ದೂರದಿಂದ ಬಂದವಲ್ಲ, ಹಾಂ ಹಾಂ, ಹಾಗೆ ಹಾಗೆ. ನಿನ್ನೆ 3 ಗಂಟೆ ಬಂದಿರುತ್ತವೆ. ಎಷ್ಟು ಬೇಕು ಅಣ್ಣ? ರೆಸ್ಟ್ ಬೇಕು. ರೆಸ್ಟ್ ಬೇಕು. ನೋಡಿ ಇವೆಲ್ಲ ಹಾಲು ಥರ ಎಲ್ಲ ಯಾವ ಥರ ಇದೆ ಅದೇ ನೋಡಿ. ನೋಡಿ ಈಗ ನೀವು ಈ ಥರ ತೋರಿಸಿದ್ರೆ ನಾವು ಮತ್ತೆ 4 ದಿನ ನೋಡೋರಿಗೆ ಹಾಂ, ಈಸಿ ಆಗುತ್ತೆ ಅಣ್ಣ. ಹಂಗಾಗಿ ಸರಿ ಸರಿ ಅಣ್ಣ, ಓಕೆ. ಇನ್ನೂ ಮೈಗೆ ವಾಶ್ ಆಗಿಲ್ಲ, ಟಾಪ್ ಇದೆ, ಅಡರ್ ಇದೆ. ನೋಡಬೇಕು, ನೀವು ಬನ್ನಿ, ನೇರವಾಗಿ ಬಂದಾಗ ನಿಮ್ಗೊಂದು ಐಡಿಯಾ ಸಿಗಲಿ ಅನ್ನೋಂಥದ್ದು ಒಂದು ಆಲೋಚನೆ. ಥ್ಯಾಂಕ್ ಯು ರೀ ಅಣ್ಣಪ್ಪನ, ತೋರಿಸಿದ್ರೆ ಕೇಳೋದು. ಇದು ಫಸ್ಟ್ನೇ ಕರೋನ, ಇದು 2 ಇದು ಅಣ್ಣ. ನಿಮ್ಮ ಲೈಟ್ರ್ ಏನೋ ಬಿತ್ತು ನೋಡ್ರಿ ಕೆಳಗೆ. ನಿಂತ್ಕೊಳ್ಳಿ ಅಣ್ಣ, ಸಾಕು ನಿಂತ್ಕೊಳ್ಳಿ. 2 ಪಡ್ಡೆ ಮಣಕ, ಸಾಯಿಬಾಲ್ ಜರ್ಸಿ ಮಿಕ್ಸ್ ಇದೆ, ಅಡರ್ ಲೂಸ್ ಇದೆ. ಇದು ಕೂಡ ಟೈಮ್ ತೊಗೊಳುತ್ತೆ ನಿಮಗೆ. 6 ಹಸುಗಳಿನ ಜೊತೆಗೆ 2 ನಮ್ಮ ಪಡ್ಡೆ ಮಣಕಗಳು 15 ದಿವಸ ಬೇಕಲ್ಲ? ಹೌದು ಸರ್. ತಂಪಾದ ವಾತಾವರಣ, ಮುಂಜಾನೆ ನೋಡಿಕೊಂಡು ಖರೀದಿ ಮಾಡಲಿಕ್ಕೆ ನಿಮಗೆ ಒಂದು 10 ನಿಮಿಷ ಕುತ್ಕೋಬೇಕು ಅನಿಸ್ಬೇಕು, ಆ ಥರ ಇದೆ ವಾತಾವರಣ. ಪಕ್ಕದಲ್ಲಿ ತೋಟ, ಗದ್ದೆ, ಫಾರಮ್ದು ಏನು ಲೊಕೇಶನ್ ಬೇಕು ಎಲ್ಲ ಲೊಕೇಶನ್ ಇರತಕ್ಕಂಥದ್ದು ಪ್ಲೇಸು. ಹಸು ತೊಗೊಳ್ಳಿ ಒಂದು ಸತಿ ನೋಡಬೇಕು, ನೋಡಿದ ಮೇಲೆ ಇದು ಒಳ್ಳೆಯದು. ಅವರು ತೋರಿಸ್ತಾ ಇದ್ದಾರೆ. ಅಣ್ಣರ ಹೆಸರೇನು ಗೊತ್ತಾಗಿಲ್ಲ ನನಗೆ. ಅಜ್ಜಣ್ಣರು ಅವರು ಹಸುಗಳ ಬಂದರೆ, ಯಾರ್ಯಾನ ಪರಿಚಯದವ್ರು ಬಂದರೆ ಅವರು ಹಸುಗಳು ಕೊಡಿಸ್ತಾರೆ, ಕುಂತು ನಿಂತು ಮಾತಾಡಿ ಕೊಡಿಸ್ತಾರೆ. ಅವ್ರ ಅಜ್ಜಣ್ಣರ ಅಂತ ಅವ್ರ ಹೆಸರು. ಇಲ್ಲಿ ಬಂದರೆ ಅವರು ಇರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಬೆಳಿಗ್ಗೆ ಬಂದಾಗ ಅಜ್ಜಣ್ಣರು ಪಾಪ ಇದ್ರು. ಅಗಸನಕಟ್ಟೆ ಅವರು, ಅಗಸನಕಟ್ಟೆರ ಅಜ್ಜಣ್ಣರು ಅಂತ ಅವ್ರು. ದೂರ ಇಲ್ಲ, ನಮ್ಗೆ ಹತ್ರನೇ ಇದ್ದಾರೆ. ಹಾಂ, ಆಯ್ತು ಅಜ್ಜಣ್ಣ, ಒಳ್ಳೆ ಹಸು ತೋರಿಸ್ತಾ ಇದ್ರಿ, ಒಳ್ಳೇದಾಗಲಿ. ಹಂಗೆ ನೋಡ್ಕೊಳ್ಳೋಣ, ವ್ಯಾಪಾರ ಮಾಡ್ಕೊಳ್ರಿ. ಸರಿ, ಹಸು ಮುಗಿಸಿದಾರ, ಒಂದು ಮುಗಿಸಿದಾರಾ? ಹಾಂ 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 ಹಾಂ, ಹೌದು ಹೌದು ಬ್ರದರ್, ಹೌದು. ಹೌದಾ? ಥ್ಯಾಂಕ್ ಯು. ಯೂಟ್ಯೂಬ್ ನೋಡ್ರಪ್ಪ, ಇನ್ಸ್ಟಾ ಜೊತೆ ನಮ್ಮದು ನಂಬರ್ ಗೊತ್ತು ಈಗ. ಅದು ಕೇಳೋಣ ಕಡೆ. ಓಕೆ ಓಕೆ. ಮಳೆ ಬಂತು, ಜೋರು ಮಳೆ. ಇಲ್ಲೇ ಸರ್, ಬರ್ರಿ ಬರ್ರಿ ಬರ್ರಿ, ಒಳಗೆ ಬರ್ರಿ, ಗೋಡ ಮಳೆಗೆ.
ಚೆನ್ನಾಗಿ ಕಾಣುತ್ತೆ ಮಳೆ ಜೊತೆ. ಇಲ್ಲ ಈ ಥರ ಫೀಲಲ್ಲಿ ಈ ಥರ ವಾತಾವರಣದಲ್ಲಿ ವಿಡಿಯೋ ಮಾಡೋಕ್ಕೆ ಖುಷಿ. ನಿಮ್ಮ ಹೆಸರು ಬ್ರದರ್? ಫಾಲೋವರ್ಸ್ ನಿಮ್ಮ ಹೆಸರು ಹೇಳವರಪ್ಪ? ಅಜಯ್. ಯಾವ ಊರಂದ್ರಿ? ಹೊಸಳ್ಳಿರು. ಹಾಂ ಹಾಂ, ಅಜಯ್ ಹೊಸಳ್ಳಿ ಅವ್ರು ಬಂದರು. ಹಾಂ, ಒಳಗೆ ಹೋಗೋಣ. ಮೇವಿಗೆ ಮ್ಯಾಟ್ ಗಿಟ್ ಹಾಕ್ರಪ್ಪ. ಹೋಗ್ತಾ ಇದ್ರೆ ಹಸು ಕಟ್ಲಿಕ್ಕೆ ಏನ್ರಿ ಇದು ಇಷ್ಟೊಂದು ಲೆಂತ್ ಇದೆ? ಹಳೆ ಡೈರಿ ಫಾರಮ್ಮು. ಹೌದು, ಸೂಪರ್. ಎಷ್ಟು ಹಸು ಕಟ್ತೀರಾ ಮರ್ಯ? ಹೆಚ್ಚು ಕಡಿಮೆ ಇಲ್ಲಿ ಒಂದು 50-60 ಹಸು ಕಟ್ಬೋದು ಎರಡೂ ಕಡೆ. ನೋಡಿ ಚೆನ್ನಾಗಿದೆ. ಇದು ಹೆಂಗಿದೆ ನೋಡೋಣ. ನಾನು ಕಲೆಕ್ಟ್ ಮಾಡಿದ್ದೀನಿ, ನೋಡ್ತಾ ಇದ್ದೀನಿ ಹೆಂಗಿದೆ ಅನಿಸುತ್ತೆ. ಏನು ಮಾಡೋಕ್ಕಲ್ಲ, ಮಳೆ ಐತಾ. ಕೋಳಿ ಫಾರ್ಮ್ಗಳಿದೆ ಹತ್ತಿರ. ನೊಣಗಳು ಇಲ್ಲ. ಅಡರ್ ಕಂಪ್ಯಾಕ್ಟ್ ಲೆಕ್ಸ್ಕೋಟ್ ಚೆನ್ನಾಗಿದೆ ಇದ್ರದ್ದು. ಎಷ್ಟಲ್ಲಿಂದ ಅಣ್ಣ ಇದು? ಕಡೆ ಅಲ್ಲ ಸರ್, ಇದು ಕಡೆ ಎಲ್ಲ ಆರಲ್ಲ ನೋಡಿ ಕ್ಲೀನಾಗಿ. ನನಗೆ ಯಾಕೆ ಆರಲ್ಲ ಅನಿಸುತ್ತೆ? ಆರಲ್ಲ ಸರ್, ಆರಲ್ಲ ಅಲ್ವಾ? ಅದಕ್ಕೆ ಅನಿಸುತ್ತೆ ಆರಲ್ಲ ಅನಿಸ್ತದೆ. ಇದು ಒಂದು 20 ದಿವಸ ಐತೆ ಅಣ್ಣ ಹಿಡಿಯೋಕ್ಕೆಲ್ಲ. 15 ದಿವಸ ಆಗುತ್ತೆ. ಅಡರ್ ಚೆನ್ನಾಗಿತ್ತಣ್ಣ, ಅಡರ್ ನೀಟಾಗಿತ್ತು. ಸರಿ ಬಂದೊಳ್ಳೆ ಅದೇ ಬೆಲೆ 70, 130 ಅಂದರೆ 70ರಿಂದ 130 ತನಕ ಅಂದಿದ್ದಾರಲ್ಲ, ಆ ವಿಚಾರದಾಗ ಇದ್ದಾರೆ ಅವರು. ನೋಡಿಕೊಂಡು ಮಾತಾಡ್ಕೊಳ್ಳೋದಾದರೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ಮಾತಾಡ್ಕೊಳ್ಳಿ. ಕಟ್ಟಿ ಅಜೋಣ ಕಟ್ಟಿ. ಮತ್ತು ಮಳೆ ಬರೋ ಸ್ಟಾರ್ಟ್ ಆಗ್ತಾಯಿದೆ ನಿಧಾನಕ್ಕೆ. ಮೋಡ ತುಂಬ ಆಗಿದೆ, ಮೋಡ ಕವಿದ ವಾತಾವರಣ. ಬ್ಯಾರಲ್ ದೊಡ್ಡದೈತಿ ಇದು. ಜಸ್ಟ್ ನೋಡೋಣ. ಇದು ಎರಡನೇದೆ ಅಲ್ಲ? ಏನೋ ಕಡೆ ಅಲ್ಲ ಹೆಂಗಣ್ಣ ಇದು? ಆರಲ್ಲ. ಸೈಜ್ ದೊಡ್ಡದಿದೆ. ಲೆಂತ್ ಮುಂದಿನ ತೊಟ್ಟುಗಳಿದೆ, ಸ್ವಲ್ಪ ಲೆಂತ್ ಇದೆ. ಹಿಂದಿನ ತೊಟ್ಟು ಸ್ವಲ್ಪ ಶಾರ್ಟ್ ಬರುತ್ತೆ. ತಿರ್ಸ್ಕೊಳ್ರಿ ಅಣ್ಣ, ತಿರ್ಸ್ಕೊಳ್ರಿ. ನೋಡಿದೆ ಅದಕ್ಕೆ ಹೆಂಗೆ ನಡುಗೆ ಹೆಂಗೈತೆ ಅಂತ. ಬ್ಯಾರಲ್ ದೊಡ್ಡದಿತ್ತಲ್ಲ ನೋಡಿ. ಇದು ಬಂದವರು ಕೂಡ ಹಂಗೆ ನೋಡ್ಕೊಂಡ್ಬಿಟ್ರಿ. ಸಾದಿ ಇರ್ತಾರಣ್ಣ? ಸಾದಿ. ಎಸ್, ಸಾದಿ ಇರ್ತಕ್ಕಂಥ ಬ್ರೀಡು. ಮಳೆ ನಿಂತ ಮೇಲೆ ಇದನ್ನು ನೋಡಿದ್ವಿ, ಯಾಕೋ ನೋಡೋಣ ಅನ್ನಿಸ್ತು. ಗೋಡಿ ಇದೆ ಲೆಂತು. ವೈಟ್ ಕಡೆ ಜಾಸ್ತಿ ಇರ್ತಕ್ಕಂಥ ಹಸು ಇದು. ಸರಿ ಅಣ್ಣ, ಸರಿ ಕಟ್ಟಿ.